ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ಸನ್ನು ಹಾಕಿದ್ರು. ನೀವು ನೋಡ್ಬೋದು ಕಾಮೆಂಟ್ಸ್ ಏನಂತಂದರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಸರ್, ಸೊ ನನ್ನ ಒಂದು ಫ್ರೆಂಡ್ದು ರಿಸಲ್ಟ್ ನೋಡಿದ್ರು ಅಂತ ಒಂದು ಕಾಮೆಂಟ್ ಹಾಕಿದ್ರು. ಸೊ ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ಇವಾಗಿದ್ದೀನಿ. ಏನಂತಂದರೆ ಏನೋ ರಿಸಲ್ಟ್ ಇರುತ್ತಂತ. ಆ್ಯಕ್ಚುಲಿ ಆ ಥರ ಇರೋದಿಲ್ಲ ಏನೋ, ಬಟ್ ಏನೋ ಅವ್ರಿಗೆ ರಿಸಲ್ಟ್ ಓಪನ್ ಆಗಿದೆ ಅಂತಂದಿದ್ದಾರೆ. ನಾನು ಅದನ್ನು ಫ್ಯಾಕ್ಟ್ ಚೆಕ್ ಮಾಡಲಿಕ್ಕೆ ನಾನು ಅಫಿಷಿಯಲ್ ವೆಬ್ಸೈಟಿಗೆ ಬಂದಿದ್ದೀನಿ. ಇಲ್ಲಂತೂ ಯಾವುದೇ ಥರಂಥ ಅಫಿಷಿಯಲ್ ಗೈಡ್ಲೈನ್ಸ್ ಅನೌನ್ಸ್ಮೆಂಟ್ ಆಗಿರೋ ಬಗ್ಗೆ ಇಲ್ಲ. ಆದರೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಫಲಿತಾಂಶಕ್ಕೆ ಹೋಗಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಎಂಟ್ರ್ ರಿಜಿಸ್ಟರ್ ನಂಬರ್ ಅಂತಿದೆ. ಸೊ ರಿಜಿಸ್ಟರ್ ನಂಬರ್ಗೆ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಇವಾಗ. ಸೊ 20 ಇಲ್ಲ ಅನ್ನೋ ನಂಬರ್ನ ಎಂಟ್ರಿ ಚೆಕ್ ಮಾಡ್ತೀನಿ ಏನು ರಿಸಲ್ಟ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಸಪ್ಲಿಮೆಂಟ್ರಿ ರಿಸಲ್ಟ್ ಅಂತ ಕಾಣಿಸ್ತಾ ಇದೆ. ಅಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು ಹಳೇದು ಏನು ಏಪ್ರಿಲ್ ತಿಂಗಳಲ್ಲಿ ಏನು ಅನೌನ್ಸ್ಮೆಂಟ್ ಆಗಿತ್ತು, ಸೊ ಅದೇ ರಿಸಲ್ಟ್ ಬರ್ತಾ ಇದೆ. ಸೊ ಇಟ್ ಮೀನ್ಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಸುಮ್ಮನೆ ನೀವು ಇವ್ರ ಮಾತು ಕೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಇನ್ನೂ ಒಂದು ವಾರ ಲೇಟ್ ಆಗುತ್ತೆ. ಅದು ಆದರೂ ಕೂಡ ಥರ್ಡ್ ಇಯರ್ದು ಆಗ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಪೇಪರ್ ಕಂಪ್ಲೀಟ್ ಆಗಿದೆ. ಸೊ ಆಮೇಲೆ ಇವತ್ತು ರಜೆನೂ ಕೂಡ ಇದೆ. ಹೀಗಾಗಿ ಅದನ್ನು ರಜೆ ದಿನಗಳಲ್ಲಿ ಕೂಡ ಅಪ್ಡೇಟ್ ಮಾಡೋದಿಲ್ಲ. ಹಂಗೇನೋ ಮಾಡೋಂಗಿದ್ರೆ ಶುಕ್ರವಾರನೇ ಮಾಡ್ಬೋದಿತ್ತು. ಹೋಪ್ಫುಲ್ಲಿ ಹಂಗೇನೋ ಗೊತ್ತಾದರೂ ಕೂಡ ನಾನು ನಿಮಗೆ 2 ಡೇಸ್ ಮೊದಲೇ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ.